ಜಗನ್ಮಾತೆ ಜಗದೀಶ್ವರಿ ಆದಿಶಕ್ತಿಯ ರೂಪದಲ್ಲಿ ದುಷ್ಟರನ್ನ ಸಂಹಾರ ಮಾಡಿ ಸಕಲ ಕಾರ್ಯದಲ್ಲಿ ಅಡ್ಡಿ ಆಗ್ತಿದ್ದ ರಾಕ್ಷಸರನ್ನ ಸದೆಬೆಳೆದು ಚಾಮುಂಡೇಶ್ವರಿ ನಿನಗೆ ನಮೋ ನಮಃ. ತಾಯಿ, ನಿನಗೆ ಈ ಬಡವರು ಕಣ್ಣು ಕಾಣಿಸ್ತಾ ಇಲ್ವಾ? ಯಾಕಮ್ಮ ಈ ಬಡವರನ್ನ ಕಂಡು ಕಾಣ್ದ ಹಾಗೆ ಕೂತ್ಕೊಂಡಿದ್ಯಾ? ಬೇಡ ತಾಯಿ, ನಮ್ಮಂತ ಬಡವರನ್ನ ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ಯಾಕಮ್ಮ ನಂಗೆ ಅಣ್ಣಂದಿರು ಕಾಣಿಸಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಅರ್ಜುನ್ ಬಾಬಾ ಹಾಮ್ನೂರ್ ದಾಮವ್ರ ಜಾತ್ರೆಗೆ ಅಲ್ಲೇನೋ ಚಟ್ನಿ ಸ್ಪರ್ಧೆ ಇದೆಯಂತೆ, ಅಲ್ಲಿಗೆ ಹೋದ್ರು. ಇನ್ನು ಭಾವನವರು ಅದೇನೋ ಫ್ಯಾಕ್ಟ್ರಿ ಅದೇನೋ ಓಪನ್ ಅಂತೆ, ಹಾಗಾಗಿ ಅದ್ರ ನೆಪದಲ್ಲಿ ಹೊಲಕ್ಕೇನೋ ಬೇಲಿ ಹಾಕ್ತಾ ಇದ್ರಂತೆ, ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರು. ನಮ್ಮಂತ ಬಡವರ ಬದುಕೋದು ಕಾಲವಲ್ಲಮ್ಮ, ಇದು ಕಟಕರ ಶ್ರೀಮಂತರ ಕಾಲ ಅಷ್ಟೇ. ಯಾಕಮ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ ಹೇಳಿದ್ದಾರೆ ಅಷ್ಟೇ. ಯಾಕಮ್ಮ ನಮ್ಮ ಫ್ಯಾಕ್ಟ್ರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕೋದು ಸವಾಲಿನ ಕೆಲಸವಾಗಿದೆ ಅಷ್ಟೇ. ಯಾಕಮ್ಮ ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲವಾಗಿದೆ ಅಮ್ಮ, ಇದು ಬಂಡ ಶ್ರೀಮಂತರ ಕಾಲವಾಗಿದೆ. ಹೋಗ್ಲಿ ಬಿಡು ಬಾಬಾ. ಹೌದು, ನಿನ್ BCom ರಿಸಲ್ಟು ಏನಾಯ್ತು? ಹಾ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನಮ್ಮ, ಅದನ್ನೇ ತಿಳಿಸಲು ಬಂದಿದ್ದೇನಮ್ಮ. ಓ ಸೂಪರ್. ಹಾಗಾದ್ರೆ ಆ ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ತೆಗೆದುಕೊಳ್ಳಮ್ಮ ಈ ಸ್ವೀಟನ್ನು. ಥ್ಯಾಂಕ್ ಯು. ನೀವು ತಗೊಳ್ಳಿ ಸ್ವಲ್ಪ. ಹೋಗ್ಲಿ ಬಿಡಿ, ಆ ಭಗವಂತ ಯಾವಾಗ್ಲೂ ನಿಮ್ಗೆ ಚೆನ್ನಾಗಿಟ್ಟಿದ್ರೆ ಅಷ್ಟೇ ಸಾಕು. ದೇವರು ಎಲ್ಲಿ ಇರುವನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಾಗಿ ಕುಳಿತೆ ಬಿಟ್ಟಿದ್ದಾನಮ್ಮ ನಿನ್ನ ದೇವರು. ಅವರ ಹೊತ್ತು ಬಡವರ ಕಷ್ಟವನ್ನು ಕೇಳಿದರು, ಕೇಳಲೆ ಹಾಗೆ ಕುಳಿತೆ ಬಿಟ್ಟಿದ್ದಾನಮ್ಮ ನಿನ್ನ ದೇವರು. ಬಡವರ ಕಷ್ಟವನ್ನು ಕೇಳಿದರು, ಕೇಳಲೆ ಹಾಗೆ ಕುಳಿತೆ ಬಿಟ್ಟಿದ್ದಾನಮ್ಮ ನಿನ್ನ ದೇವರು. ಯಾಕೋ ಶಂಕರ, ದೇವರಿಗೆ ಈ ರೀತಿ ಏಕೆ ಮಾತನಾಡ್ತೀಯಲ್ಲಪ್ಪ? ಹೇಳು. ಅಣ್ಣ ನನಗೆ ಅಣ್ಣ ತಂದೆ ತಾಯಿಗಿಂತ ಯಾವ ದೇವರು ಇಲ್ಲ ಅಂತ ಹೇಳಿದ್ದಾರೆ ಅಣ್ಣ ಬಲ್ಲವರು. ನೀನು ನನಗೆ ಅದಕ್ಕಿಂತ ಹೆಚ್ಚು ಆಶೀರ್ವಾದ ಮಾಡಣ್ಣ. ಆ ದುರ್ಗಾದೇವಿ ಮತ್ತು ರಾಮ ದೇವತಿ ನಿನ್ನ ಮೇಲೆ ಆಶೀರ್ವಾದ ಇರಲಿ. ಭಾವ ಭಾವ ಇವತ್ತು BCom ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ, ಅದನ್ನೇ ಮಾತಾಡ್ತಾ ಇದ್ದೆ ಅಷ್ಟೇ. ನೋಡು ಶಂಕರ, ಆ ಎಲ್ಲ ಹೊರೆಯನ್ನು ದೇವರ ಹೊರವದಾದರೆ ನಾವು ಭೂಮಿ ಮೇಲೆ ಹೇಗೆ ಹುಟ್ಟಬೇಕು? ಹುಟ್ಟಿದ ಪ್ರತಿಯೊಂದು ಜೀವಿ ಕಷ್ಟ ಸುಖ ಎಂಬುದು ಜೋಡ ಬಂಡೆಗಾರಿಯಾಗಿದೆ. ಅದಕ್ಕೆ ದೇವರ ನೆಪ ಮಾತ್ರ ಅಷ್ಟೇ ಅಣ್ಣ ಎನ್ನುವುದು ದೇವರೆಂದು. ಅಣ್ಣ ಆಡು ಹಸಿದು ಬಂದು ನಿಂತರೆ ಇಡೀ ಕಾಳಿ ಇಟ್ಟು ಹಸಿವು ನೀಗಿಸಬಹುದು, ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತ ಬಡವರಿಂದ ಹಸಿವು ನೀಗಿಸಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಹೋಗಲಿ ಬಿಡು ಅಣ್ಣ. ಆ ದೇರಾಜಿನ ಸಾಹುಕಾರ ಆಳುಗಳು ನಮ್ಮ ಹೊಲಕ್ಕೆ ಬೆಲೆ ಹಾಕಲಿಕ್ಕೆ ಮುಂದೆ ಹತ್ತಿದ್ದಾರಂತಲ್ಲಣ್ಣ, ಏನಾಯ್ತಣ್ಣ ಅದು? ಹೇಳಿ ಅಷ್ಟಲ್ ಶಂಕರ್, ಧನಿಕರ ದೌರ್ಜನ್ಯಕ್ಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದೇನಲ್ಲ.
ಹೊಸದಲ್ಲ. ಕಲಿಯುಗದಲ್ಲಿ ಹೊಸದೇನಲ್ಲಪ್ಪ, ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮವಂತರು ನಡೆಯುವುದು ಕಾಲವಲ್ಲಪ್ಪ, ಕಾಲವಲ್ಲ. ಸಜ್ಜನ ಸಾಹುಕಾರನಿಗೆ ನಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಬೇಕೆಂದೆ, ಏಕೆ ಫ್ಯಾಕ್ಟರಿ ಕಟ್ಟಲಿಕ್ಕೆ? ಅಣ್ಣ, ಧನಿಕರ ದಬ್ಬಾಳಿಕೆ ನೋಡಿಕೊಂಡು ಸುಮ್ಮನೆ ಇದ್ದರೆ ನಮ್ಮ ಜಮೀನನ್ನು ಕಳ್ಕೊಳ್ಬೇಕಾಗುತ್ತದೆ. ಆದರೆ ಧನಿಕರಿಗೆ ಎದುರ ಉತ್ತರ ಕೊಟ್ಟರೆ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಣ್ಣ, ಸಾಧ್ಯ. ಗಂಗಾ, ಶಂಕರ್, ಬಾವಾ, ಈಗ ನಿಮ್ದು ಬಿಕಾಂ ಮುಗ್ದಿದೆ ಅಲ್ವಾ? ಸದ್ಯ ಅದ್ರ ಅನುಗುಣವಾಗಿ ನಿಮ್ಗೊಂದು ಒಳ್ಳೆ ನೌಕರಿ ಸಿಕ್ಕರೆ ಅಷ್ಟೇ ಸಾಕು. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ? ಈ ಕೆಟ್ಟ ಕೊಳುತು ನಾರೆತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕಮ್ಮ ನೌಕರಿ? ಶಂಕರ, ಏನು ಹೇಳುತ್ತಿರುವುದು? ನೌಕರಿ ತೆಗೆದುಕೊಳ್ಳಲಿಕ್ಕೆ ನಿನಗೇನು ಸಹಾಯ ಬೇಕಾದರೂ ಕೇಳು, ಮಾಡಲಿಕ್ಕೆ ನಿನ್ನ ಅರ್ಜುನ ಇದ್ದಾನೆ. ಬಾಬಾ, ಅರ್ಜುನ್ ಬಾಬಾ ಬರ್ತಾ ಇದ್ದಾರೆ ಈ ಕಡೆ. ಗಂಗಾ, ಶಂಕರ, ಅಣ್ಣ, ಬೇರು ಪರ್ವತದ ಬಂಡೆ ನಿಮ್ಮ ತಲೆ ಮೇಲೆ ಕಳಚಿ ಬಿದ್ದವರಿಂದ ಮಾತನಾಡುತ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಅಣ್ಣ, ಏನಿಲ್ಲಪ್ಪ ಅರ್ಜುನ, ನಮ್ಮ ಶಂಕರ್ನು ನಮ್ಮ ಹಾವೇರಿ ಜಿಲ್ಲೆಗೆ ಫಸ್ಟ್ ಕ್ಲಾಸ್ ಆಗಿ ಬಂದಾನೆ. ನಮ್ಮ ಹಾವೇರಿ ಜಿಲ್ಲೆಗೆ ಅದಕ್ಕೆ ಮಾತನಾಡಲಿಕ್ಕೆ ನಿಂತಿದ್ದೇವೆ. ಅಣ್ಣ, ನನಗೆ ಆಶೀರ್ವಾದ ಮಾಡಣ್ಣ. ಹೆಜ್ಜೇಳು ಶಂಕರ, ಇಷ್ಟು ದಿನ ಶಾಲೆ ಕಲಿತ ಈ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅಣ್ಣನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಶಂಕರ, ಬಡತನದ ಬೇಗೆಯಲ್ಲಿ ಶಾಲೆ ಕಲಿತ ಈ ಅರ್ಜುನನ ತಮ್ಮ ಶಂಕರ್ ಇಂದು ಬಿಕಾಂ ಪದವೀಧರ. ಬಾ ಶಂಕರ, ಬಾ. ಬಾಬಾ, ಆಮ್ನೂರ್ ದಾಮವ್ವ ಜಾತ್ರೆಗೆ ಹೋಗಿದ್ರಲ್ಲ, ಏನಾಯ್ತು? ಗಂಗಾ, ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಗೆ ಪಾಂಡವರಿಗೆ ವಿಜಯದ ಪದಾಕಿ ಹರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನನ್ನ ಬದುಗೆ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗಜ್ಜನನಿ ಜಗತ್ ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯ ದಯ ಪಾಲಿಸುವ ಜಗನ್ಮಾತೆ ಆ ಬನಶಂಕರಿ ದೇವಿ ನನ್ನ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆ ಬಂದರು ಸೋಲು ಎಂಬುದನ್ನೇ ಪಡೆದಿಲ್ಲ ಆ ತಾಯಿ ನನ್ನ ಹಡೆಬರದಲ್ಲಿ. ಜಯದ ಗೆರೆಯನ್ನೇ ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವನನ್ನು ಈ ನಿನ್ನ ತಮ್ಮ ಸೋಲಿಲ್ಲ ಸರ್ದಾರನಾಗಿ ಅಣ್ಣ ಆಶೀರ್ವದಿಸಣ್ಣ, ಆಶೀರ್ವದಿಸ. ಹೇಳು, ಬಡವರನ್ನು ಹೊರದಿಂದ ಬಂಡರಿಗೆ ಗಂಡು ಹುಲಿಯಾಗೋ, ಕೆಣಕಿದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ ತಾಯಿ ಗಂಡರಿಗೆ ಮೆಣ್ಣಾಗೋ, ಕೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳು ತಮ್ಮ, 3 ಲೋಕದ ಗಂಡಾಗಿ ಬಾಳು. ಅಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಂಡರಿಗೆ ಯಮಧರ್ಮನಾಗಿ, ಪರರ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಜಗ ಮೆಚ್ಚಿದ ಮಗನಾಗಿ ಬಾಳುವೆನನ್ನು ಈ ನಿನ್ನ ಸಮಾಜದಲ್ಲಿ. ಹೌದಪ್ಪ ಅರ್ಜುನ, ಕಾಡು ಕತ್ತಲೆಯಲ್ಲಿ ತುಂಬಿದ ನನ್ನ ಮನೆತನದಲ್ಲಿ ವಸಂತ ಕಾಲದೊಳಗೆ ಮಾವಿನ ಮರದ ಮೇಲೆ ಕುಳಿತ ಕೋಗಿಲೆ ಮನ ತುಂಬಿ ಹಾಡುತ್ತದೆ. ಕಷ್ಟ ಸುಖ ಕೋಗಿಲೆಯು ಮನ ತುಂಬಿ ಹಾಡು ಚಂದ್ರಾಮನಂತ ಬೆಳೆದಿಂಗಳ ಕಾಣ್ತಿದ್ದಪ್ಪ ನನ್ನ ಮನೆತನದಲ್ಲಿ. ಹೌದು ಬಾಬಾ, ಅವ್ರು ಹೇಳ್ತಾ ಇರೋದು ಸತ್ಯ. ಈ ಸಂತೋಷಕ್ಕಾಗಿ ಅಲ್ವಾ ನಾವು ಕಾಯ್ತಾ ಇದ್ದಿದ್ದು. ಸರಿ ಸರಿ, ಬನ್ನಿ ಊಟ ಮಾಡೋಣ.
ಗಂಗಾ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಏನು ಮಾಡಿದೀಯಾ? ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಊಟ ರೆಡಿ ಮಾಡು. ಬೇಡಪ್ಪ ಅರ್ಜುನ, ನಾನು ಬೆಳಿಗ್ಗೆ ಹೊಲಕ್ಕೆ ಹೋಗಿ ಬಂದಿದ್ದೇನೆ, ನೀನು ಹೋಗೋದೇನು ಬೇಡಪ್ಪ. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಹಿರಿಯರ ವಾಣಿಯಂತೆ ಭೂತಾಯಿ ಒಡಲಲ್ಲಿ ದುಡಿಯುವುದ ಮಣ್ಣಿನ ಮಕ್ಕಳ ಹದ್ದ ನಮ್ಮ ಕರ್ತವ್ಯ ಎಂದು ಹೇಳಿಲ್ಲವೇ ಭೂತಾಯಿ? ಏನಾಯ್ತಾ? ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಬಡಿ ಕಾಳು ಕೊಡುವೆನಂತ. ಅರ್ಜುನ, ಇಂಥ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಪ್ಪ. ಏನಿಲ್ಲ ಅಣ್ಣ, 25 ವರ್ಷಗಳ ಕಾಲ ಈ ನಿನ್ನ ಮಡಲಲ್ಲಿ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕಣ್ಣ, ಯಾವ ಬಂಡ ನನ್ನ ಮಗನೇನಾದರೂ ಈ ನನ್ನ ಮನೆತನದ ಮೇಲೆ ಕೈ ಮಾಡಿ ತೋರಿಸಿದರೆ, ಒಂದು ವೇಳೆ ಯಾವನಾದರೂ ಕೈ ಮಾಡಿದ್ದೇನೆ ಅವನ ಕೈ ಕಡಿದು ಅವನ ರಕ್ತದಿಂದ ಈ ನನ್ನ ಮನೆ ಹೊಸಲು ತೋರಿಸುತ್ತೇನೆ. ಇಲ್ಲ, ಯಾವನಾದರೂ ನಿನಗೆ ನಿಂದೆಯ ನುಡಿಯನ್ನಾಡಿದರೆ, ಒಂದು ವೇಳೆ ನಿಂದೆಯ ನುಡಿಯನ್ನಾಡಿದ್ದೇ ನಿಜವಾದರೆ ಅವರ ನಾಲಿಗೆ ಅವನ ರಕ್ತದಿಂದ ಈ ನಿನ್ನ ಪಾದ ತೊಳಸುತ್ತೇನೆ. ಇಲ್ಲ, ಯಾವನಾದರೂ ಈ ನನ್ನ ಸೊಸೆಯ ಮೇಲೆ ಕೈ ಮಾಡಿ ತೋರಿಸಿದನೆ, ಒಂದು ವೇಳೆ ಯಾವನಾದರೂ ಕೈ ಮಾಡಿ ತೋರಿಸಿದ್ದೇ ನಿಜವಾದರೆ ಅವನ ಕೈ ಕಡಿದು ಅವನ ರಕ್ತದಿಂದ ಈ ನನ್ನ ಸೊಸೆ ಜಡೆ ತೊಳಸುತ್ತೇನೆ. ಹೇಳಣ್ಣ, ಏನಾಯಿತೆಂದು ಯಾಕೆ ವಿಚಾರಿಸುತ್ತಿರುವೆ? ಶಂಕರ, ನೀನಾದರೂ ಹೇಳಪ್ಪ, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದು ಸೌಕಾರ ಏನು ಇಲ್ಲಪ್ಪ ಅರ್ಜುನ, ನಮ್ಮೂರಿನ ಜೈರಾಜ್ ಸೌಕಾರನು ಅವನ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟಿದ್ದಾನೆ. ಆದರೆ ಅದಕ್ಕೆ ದಾರಿ ಇಲ್ಲ. ದಾರಿ ಇಲ್ಲದ ಕಾರಣಕ್ಕೆ ನಮ್ಮ ಜಮೀನನ್ನ ಮಾರಲಿಕ್ಕೆ ಕೇಳಿದ್ದಾನೆ. ಪಟ್ಟು ಕೊಡ್ತೇನೆಂದು ಜಮೀನು ಕೊಡು ಅಂತ ಕೇಳಿದಾಗ ಒಪ್ಪಲಿಲ್ಲ. ನಾನು ಒಪ್ಪಲಿದ್ದ ಕಾರಣಕ್ಕೆ ದುಟಾಯ್ದ 4 ಮಕ್ಕಳ ಹಚ್ಚಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿಸಿದ್ದಾನೆ. ಅದೇ ತಡದ ಮುಂದಾಗಿ ಬಂದಿದ್ದೇನೆ. ಅಣ್ಣ, ದುಡಿದು ತಿನ್ನದ ಬಡವರ ಭೂತಾಯಿ ಒಡಲನ್ನು ಕೇಳಿದರೆ ಆ ಬಂಡಿ ಬಣ್ಣ ಬಡ್ಡಿ ನನ್ನ ಮಗ ಸೌಕರ್ಯ ಅವನೇ ಕೇಳಬೇಕಿತ್ತು. ದುಡ್ಡಿನ ಆಸೆಗಾಗಿ ಅನ್ನ ಕೊಡುವ ಪವಿತ್ರ ಭೂತಾಯಿ ಮಾರುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರಂಟೆಯನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತದೆ ಇತಿಹಾಸ. ಅಂತ ಸಂಸ್ಕೃತಿಯಲ್ಲೇ ಬೆಳೆದ ನಾವು ಹೊಲ ಮಾರಬೇಕೆ ಅಣ್ಣ? ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾದರೆ ಸರ್ಕಾರದ ಸೌಲಭ್ಯ ಪಡೆಯಲಿಗೋಸ್ಕರ ನೆಪ ಮಾಡುತ್ತಿದ್ದಾರೆ. ನೆಪ ಅಷ್ಟಲ್ಲಪ್ಪ, ಕೃಷಿ ಮಾಡ್ತಿದ್ದಾರೆ, ಇಷ್ಟ ಮಾಡ್ತಿದ್ದಾರೆ. ದುಡ್ಡಿದ್ದವರು ಅಂದಾಗ ನಮ್ಮನ್ನ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತದೆ ದೇವರೇ ಬಲ್ಲ. ಅಣ್ಣ, ಅಡಿವೆಯಲ್ಲಿ ಒಂದು ಗೇನು ಹೊಲ ಇಲ್ಲದ್ರೆ ಏನಾಯ್ತು ಅಣ್ಣ? ಹಸಿರು ಸೋಗಿ ರೈತರು ಹುಟ್ಟಿಕೊಂಡು ಇರುವಾಗ ಈ ಸಮಾಜದಲ್ಲಿ ನಿಜವಾದ ರೈತನಿಗೆ ಬೆಲೆ ಇಲ್ಲ ಅಂತಾಗದೀಯಣ್ಣ. ಈ ಸಮಾಜದಲ್ಲಿ
ಈ ಒಡೆದ ಆಳುವ ಸರ್ಕಾರ ನೀತಿಯಲ್ಲಿ ಅಣ್ಣ, ರೈತ ತಾಳ್ಮೆಯಿಂದಿದ್ದರೆ ತಾ ಬೆಳೆಸಿದ ಬೆಳೆಯಂತೆ ಬೆಳೆಸಿ ಜೋಪಾನ ಮಾಡಬಲ್ಲ. ಆದರೆ ಬೆಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಯನ್ನು ಕುಡಗೋಲಿಂದ ಕೊಯ್ದು ಉತ್ತರ ರಕ್ತ ದೋಕಳಿಯಾಡಿ ನನ್ನ ಹೊಲದಲ್ಲಿರುವ ಬನ್ನಿ ಮಾಂಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ತಡಹಬ್ಬ ಮಾಡಬಲ್ಲ ಈ ರೈತ. ಬೇಡ, ನಾಳೆ ನಾನು 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರೀತೇನೆ. ಅಣ್ಣ, ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತಿ ರಾಜಣ್ಣ. ಈಗಲೇ ಹೋಗಿ ನಮ್ಮ ಹೊಲವಿಗೆ ಹಾಕಿದ ಬೇಲೆಯನ್ನು ಕಿತ್ತು ಹಾಕಿ ಗರ್ವ ತುಂಬಿದವನ ಆಳುಗಳಿಗೆ ಮತ್ತು ಬುದ್ಧಿ ಹೇಳಿ ಬರ್ತೇನೆ. ಲೇ ಜಯರಾಜ, ಬಡವರನ್ನು ಶಕ್ತಿ ಕೆಪಿಸಿ ಸುಟ್ಟುಕೊಳ್ಳಬೇಡ ನೀನು ಅಂತ. ನಿನ್ನ ಹೊಲದಲ್ಲಿ ನೀ ಏನ್ ಬೇಕಾದ್ರೂ ಮಾಡಿಕೊ, ಅದನ್ನು ಬಿಟ್ಟು ಈ ರೈತನ ತಂಟೆಗೆ ಏನಾದರೂ ಬಂದ್ರೆ ಮಕ್ಕಳ, ನೀವು ಕೊಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿಮ್ಮನ್ನು ಹಾಕಿ ಮುಚ್ಚಬೇಕಾದಿತ್ತಂದು ಎಚ್ಚರಿಕೆ ಕೊಟ್ಟು ಬರುತ್ತೇನೆ. ನಿಲ್ಲುವಣ್ಣ, ನಾನು ಅಣ್ಣ ಹೋಗಿ ಮೊದಲು ತಿಳಿಸಿ ಹೇಳಿ ಬರುತ್ತೇವೆ. ತಿಳ್ಕೋಲಿಲ್ಲ ಅಂದ್ರೆ ಇದೇಲಣ್ಣ ಕತ್ತಿಗೆ ಲೆತ್ತಿ ಪೆಟ್ಟು ಅನ್ನುವಾಗೆ ನೀನೇ ದಾರಿಗೆ ತರುವಂತೆ. ನಿಜವಪ್ಪ ಸುಡು. ಧರ್ಮ ಹೇಳೋದ್ರಲ್ಲಿ ಶಂಕರ ಹೇಳೋದ್ರಲ್ಲಿ ಧರ್ಮವಿದೆ. ನಾನು ಶಂಕರ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ಬಾ ಶಂಕರ, ಹೋಗೋಣ. ಅಣ್ಣ, ಹೋಗೋಣ. ಅರ್ಜುನ್ ಬಾಬಾ, ಈ ಮನೆ ಯಾವಾಗ್ಲೂ ಆ ಸೂರ್ಯನಂತೆ ಬೆಳಗ್ತಾ ಇರಬೇಕು. ಹಾಗೇನೆ ಹಾಲು ಸಕ್ಕರೆ ಬೆಳಕು ಹಾಗೆ ಯಾವಾಗ್ಲೂ ಸಿಹಿಯಾಗಿರ್ಬೇಕು. ಏನೇ ಡಿಂಗಿರ್ ಬಿಲ್ಲಿ ಗಂಗಾ, ಅವರು ಹೋದರಿಂದ ಮಾತ್ರಕ್ಕೆ ನನಗೆ ನೀನು ಊಟ ಬಡಿಸಿಲ್ಲ ತಾನೆ? ಖಂಡಿತ ಅಡಿಗೆ ರೆಡಿ ಇದೆ, ಏ ಬನ್ನಿ. ಗಂಗಾ, ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಈ ನಿನ್ನ ಕಂಠದಿಂದ ಹಾಡಿದರೆ ನನಗೆ ಸಂಗೀತದ ಸೊರಸತೆಗಳು ದರೆಗಿಳಿದು ಬಂದಂತಾಗುತ್ತದೆ. ಅವರೆಲ್ಲ ಯಾಕೆ ಹೋದ್ರು? ಅವರೆಲ್ಲ ಎದಕ್ಕೆ ಹೋದ್ರು ಅಂತ? ನಮ್ಮ ಹೊಲದ ಜಮೀನಿನಲ್ಲಿ ಜಗಳವಾಗಿತ್ತಲ್ಲ, ಅದನ್ನು ತಡೆಯಲು ಹೋಗಿದ್ದಾರೆ. ಸರಿ ಬಿಡು ಬಾಬಾ, ನೀನಾದ್ರೂ ಊಟ ಮಾಡ್ತೀಯಲ್ವಾ? ಏ ಹುಚ್ಚಿ, ಅವರು ಹೋದ ಮಾತ್ರಕ್ಕೆ ನನಗೆ ಊಟ ಬಡಿಸಿಲ್ಲ ತಾನೇ? ಬಾರಲೇ ಗಂಗಾ. ಸರಿ ಸರಿ, ಹಾಗೆ ಆಗ್ಲಿ. ಯಾವಾಗ್ಲೂ ಇದೇ ರೀತಿ ಕವಿಯಂತೆ ವರ್ತನೆ ಮಾಡ್ತಾ ಇರ್ತೀರಾ. ನೀವು ಹಾಡಿ, ಆ ಹಾಡಿಗೆ ನಾನು ಕುಣಿತೀನಿ. ಓಕೆ, ಬಾಯ್. ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಡಿ ಬಾರೆ, ಬಡಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. I love you. ಚಿನ್ನ, ಓ ಚಿನ್ನ, ನೀನಂದ್ರೆ ಏನಂದ್ರೆ ನೀವಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರನ ಸನಿಹಕ್ಕೆ ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ನಾದಾಗಿ ನಲಿವಾಗ ಗೆಳತಿ ಸಾಲಲ್ಲಿ ಹೆಸರಾಗ ನನ್ನ ಏನಂತರದ ಜೀವನ. ಗಂಗ, ಇನ್ನಾದರೂ ಮನೆಗೆ ಹೋಗಲ್ವೇ? ಅರ್ಧ ಗಂಟೆ ಹೇಳ್ತಾ ಇದ್ದೀನಿ ಬಾಬಾ, ಮೊದ್ಲು ಬಾ. ಬಾ. ಈಗ ಕಲಿಯುಗ, ಈ ಕಲಿಯುಗದಲ್ಲಿ ಗಾಂಧಿಸುವ ನಾಯಕರೇ, ನಿಮ್ಮ ನಿತ್ಯ ಗಡಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಪ್ರಚಂಡ ಪೃಥ್ವಿರಾಜ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಬಡದ
ಪಡೆದು ಭೂಗರ್ಭದೊಳಗಿನ ಬಂಡೆಯನ್ನು ಭೂಕಂಪವನ್ನು ಸೃಷ್ಟಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್. ಅದು ನಿನ್ನ ಮೆರವಣಿಗಾಗಿ ನಿನಗೆದುರಾಗಿ ನಿಂತವರಿಗೆ ವಿಷ ಸರ್ಪ ಕಚ್ಚದಂತೆ ಕಚ್ಚೆ ನಿನ್ನ ಅರಮನೆಯಲ್ಲೇ ನಿನಗೆ ರಾಜಭಾರ ಮಾಡಲಿಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ್ ಎಂಬುದು ಮಾತ್ರ ಮರೆಯಬೇಡ. ಮರೆತರೆ ಅಂದೇ ನಿನ್ನ ಮರಣ. गुरगास काके दूध देता है, सब दूध पी के जाहिर देता है. ಅಂದರೆ ಹಸವು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ. ಹಾವು ಹಾಗಲ್ಲ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುತ್ತದೆ. ಈ ಪೃಥ್ವಿರಾಜ ಹಾವಿನ ರೋಷ 12 ವರ್ಷ, ನನ್ನ ರೋಷ 100 ವರ್ಷ. ಈ ಪೃಥ್ವಿರಾಜನಿಗೆ ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ, ಎದುರಾಗಿ ನಿಂತರೆ ವಿಷ ಸರ್ಪ ಕರ್ಕಟದಂತೆ ಉಗಳಬಲ್ಲ. ನಿನ್ನ ತಂಗಿ ಸುಂದರಿಯರಿಗಿಂತ ಪ್ರತಿಮ ಸೌಂದರ್ಯ. ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆಯದಿದ್ದರೆ ನಿನ್ನ ಅರಮನೆಯಲ್ಲೇ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜಭಾರ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ.